8ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನಮ್ಮ ಶಾಲಾ ಪರವಾಗಿ ಶುಭಾಶಯಗಳನ್ನು ಕೋರ್ತಾ, ಈ ದಿವಸ ನಿಮಗೆ ಪಠ್ಯಪುಸ್ತಕದ ಭಾಗ 1 ಮೊದಲನೇ ಅಧ್ಯಾಯ ಸಂಖ್ಯೆಗಳೊಂದಿಗೆ ಆಟ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಮೊದಲಿಗೆ ನೀವೆಲ್ಲರೂ ಸಹ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡಿ, ಈಗ ಹೊಸ ಶಾಲೆ ಪ್ರೌಢಶಾಲೆಗೆ ನೀವು ದಾಖಲಾತಿಯನ್ನು ಮಾಡಿಕೊಂಡು ಬಂದಿದ್ದೀರಾ. ಇಲ್ಲಿ ನಿಮಗೆ ಹೊಸ ವಾತಾವರಣ, ಈಗ ಏನು ಅಲ್ಲಿ 1ರಿಂದ 7ನೇ ತರಗತಿಯವರೆಗೆ ಓದಿದ್ದೀರಾ, ಹಾಗೆ ಈಗ 8ನೇ ತರಗತಿಯ ಪ್ರಾರಂಭದಲ್ಲಿ ನೀವು ಇದ್ದೀರಾ. ಆದ್ದರಿಂದ ಎಲ್ಲ ಏನು ಪ್ರೌಢಶಾಲೆಯಲ್ಲಿ ನೀವು ಅಭ್ಯಾಸ ಮಾಡ್ತೀರಾ, ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ, ವೃತ್ತಿ ಶಿಕ್ಷಣ, ಇವೆಲ್ಲವೂ ನಿಮಗೆ ಹೊಸ ರೀತಿಯಲ್ಲಿ ಆಗಿದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಸಹ ಈ ಹೊಸ ಶಾಲೆಗೆ, ಆಮೇಲೆ ಹೊಸ ಪಾಠಕ್ಕೆ ನಿಮಗೆ ಶುಭಾಶಯಗಳನ್ನು ಕೋರ್ತಾ, ಈಗ ಮೊದಲನೇ ಅಧ್ಯಾಯ ಸಂಖ್ಯೆಗಳೊಂದಿಗೆ ಆಟ, ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾದ್ರೆ ಮೊದಲು ನಿಮಗೆ ಕೆಲವೊಂದೊಂದು 1ರಿಂದ 3ನೇ ತರಗತಿಯಿಂದ 7ನೇ ತರಗತಿವರೆಗೆ ಏನು ಗಣಿತವನ್ನು ಕಲ್ತಿದ್ದೀರಾ, ಅದನ್ನು ಕೆಲವೊಂದೊಂದನ್ನು ನಾನು ಪುನರಾವರ್ತನೆ ಮಾಡಿ ನಿಮಗೆ ಈ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡ್ತೀನಿ. ಮೊದಲಿಗೆ ನಿಮಗೆ ಗೊತ್ತಿರಬೇಕಾಗಿರೋದು ಗಣಿತದ ಮೂಲ ಕ್ರಿಯೆಗಳು. ಗಣಿತದ ಮೂಲ ಕ್ರಿಯೆಗಳು ಯಾವ ಗಣಿತದ ಮೂಲ ಕ್ರಿಯೆಗಳು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ, ಗಣಿತದ ಮೂಲ ಕ್ರಿಯೆಗಳು 1ನೇದು ಸಂಕಲನ, 2ನೇದು ವ್ಯವಕಲನ, 3ನೇದು ಗುಣಾಕಾರ, 4ನೇದು ಭಾಗಾಕಾರ. ನೋಡಿ, ಇವು 4ಅನ್ನು ನಾವು ಗಣಿತದ ಮೂಲ ಕ್ರಿಯೆಗಳು ಅಂತ ಹೇಳಿ ಕರಿತೇವೆ. 1ನೇದು ಸಂಕಲನ. ಸಂಕಲನ ಅಂದ್ರೆ ಏನು? ಹೇಳಿ, ಕರೆಕ್ಟ್. ಕೂಡುವುದು. ಯಾವ ಚಿಹ್ನೆ? ಪ್ಲಸ್ ಚಿಹ್ನೆಯನ್ನು ಉಪಯೋಗಿಸ್ತೀವಿ. ಪ್ಲಸ್ ಚಿಹ್ನೆ ಇತ್ತು ಅಂದರೆ ಏನು ಮಾಡಬೇಕು? ಕೂಡಬೇಕು ಅಂತ ಹೇಳಿ ಅರ್ಥ. ಹಾಗೆಯೇ 2ನೇದು ವ್ಯವಕಲನ. ವ್ಯವಕಲನ ಅಂದರೆ ಏನು ಮಾಡಬೇಕು? ಕೊಟ್ಟ ಪದಗಳನ್ನು ಅಥವಾ ಸಂಖ್ಯೆಗಳನ್ನು ಕಳಿಬೇಕು. ಕಳೆಯುವ ಚಿಹ್ನೆಯನ್ನು, ಮೈನಸ್ ಚಿಹ್ನೆಯನ್ನು ಸೂಚಿಸ್ತೀವಿ. ಎಲ್ಲಿ ಮೈನಸ್ ಚಿಹ್ನೆ ಬರುತ್ತೆ ಅಲ್ಲಿ ಆ ಚಿಹ್ನೆ ನಿಮಗೆ ಏನು ಹೇಳುತ್ತೆ? ಕಳೀರಿ ಅಂತ ಸೂಚಿಸುತ್ತೆ. ಹಾಗೆಯೇ ಎಲ್ಲಿ ಪ್ಲಸ್ ಬರುತ್ತೆ ಆ ಪ್ಲಸ್ ಏನು ನಿಮಗೆ ಸೂಚಿಸುತ್ತೆ? ಕೊಟ್ಟ ಸಂಖ್ಯೆಗಳು ಅಥವಾ ಪದಗಳನ್ನು ಏನು ಮಾಡಿ ಅನ್ನತ್ತೆ? ಕೂಡಿ ಅಂತ ಹೇಳಿ ಸೂಚಿಸುತ್ತೆ. ಅರ್ಥ ಆಯ್ತಾ ಈಗ ಹೇಳಿದ್ದು? ಆದ್ದರಿಂದ ಆ ಚಿಹ್ನೆಗಳೇ ಸಹ ಏನು ಮಾಡಬೇಕು ಅನ್ನೋದನ್ನು ಸೂಚಿಸ್ತವೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 3ನೇದು ಗುಣಾಕಾರ. ಗುಣಾಕಾರ ಅಂದರೆ ಏನು ಹೇಳಿ? ಸಂಖ್ಯೆಗಳು ಅಥವಾ ಪದಗಳನ್ನು ಗುಣಿಸಬೇಕು, ಗುಣಿಸುವುದು ಅಂತ ಹೇಳಿ. ಅದರ ಚಿಹ್ನೆ ಇಂಟು ಚಿಹ್ನೆ ಹಾಕ್ತೀವಿ. ಯಾವ ಚಿಹ್ನೆಯನ್ನು ಹಾಕ್ತೀವಿ? ಇಂಟು ಚಿಹ್ನೆಯನ್ನು ಹಾಕ್ತೀವಿ. ಇಂಟು ಚಿಹ್ನೆ ಇತ್ತು ಅಂದರೆ ಏನಂತ ಸೂಚಿಸುತ್ತೆ ಆ ಚಿಹ್ನೆ? ಅಥವಾ ನಾವೇನಂತ ತಿಳ್ಕೊಳ್ಬೇಕು? ಗುಣಿಸ್ಬೇಕು ಅಂತ ಹೇಳಿ ತಿಳ್ಕೊಳ್ಬೇಕು. ಅಥವಾ ಆ ಚಿಹ್ನೆನ ಏನಂತೆ? ಗುಣಿಸಿ ಅಂತ ನಮಗೆ ಹೇಳುತ್ತೆ. ಆದ್ದರಿಂದ ಅದು ಗುಣಿಕಾರ. ನೆಕ್ಸ್ಟು ಭಾಗಾಕಾರ. ಕೊಟ್ಟ ಸಂಖ್ಯೆಗಳನ್ನು ಅಥವಾ ಪದಗಳನ್ನು ಭಾಗಿಸ್ಬೇಕು. ಏನು ಮಾಡಬೇಕು? ಭಾಗಿಸ್ಬೇಕು.
ಭಾಗಿಸುವ ಚಿಹ್ನೆ ಏನು? ಡಿವೈಡೆಡ್ ಬೈ. ಭಾಗಿಸುವ ಚಿಹ್ನೆ ಯಾವುದು? ಡಿವೈಡೆಡ್ ಬೈ, ಭಾಗಿಸು ಅಂತ ಹೇಳಿ ಸೂಚಿಸುತ್ತೆ. ಈಗ ನೀವು ಗಣಿತದ ಮೂಲ ಕ್ರಿಯೆಗಳನ್ನು ತಿಳ್ಕೊಂಡ್ರಿ. ಹಾಗೆ ಎರಡನೇದು ಚಿಹ್ನೆಗಳ ಗುಣಾಕಾರ. ಚಿಹ್ನೆಗಳ ಗುಣಾಕಾರ. ಚಿಹ್ನೆಗಳ ಗುಣಾಕಾರ ಅಂದರೆ ಈ ಚಿಹ್ನೆಗಳೇನಿದ್ದಾವೆ, ಪ್ಲಸ್ಸು, ಮೈನಸ್ಸು, ಇಂಟು, ಭಾಗಿಸು ಚಿಹ್ನೆ, ಈ ನಾಲ್ಕರ ಗುಣಾಕಾರ. ಈಗ ಪ್ಲಸ್ಸು ಮೈನಸ್ ಅಂತ ತಗೊಳ್ಳೋಣ. ಒಂದನೇದು ಪ್ಲಸ್ ಮತ್ತು ಪ್ಲಸ್ಸನ್ನು ಗುಣಿಸಿದ್ರೆ ಏನು ಬರುತ್ತೆ? ಪ್ಲಸ್ ಇಂಟು ಪ್ಲಸ್ ಯಾವಾಗಲೂ ಪ್ಲಸ್ ಆಗಿರುತ್ತೆ. ನೆನ್ಪಿಟ್ಕೊಳ್ರಿ, ಪ್ಲಸ್ ಇಂಟು ಪ್ಲಸ್ ಏನಾಗಿರುತ್ತೆ? ಪ್ಲಸ್ ಆಗುತ್ತೆ. ಎರಡು ಪ್ಲಸ್ ಪದಗಳನ್ನು ಅಥವಾ ಎರಡು ಪ್ಲಸ್ ಅಂಕೆಗಳನ್ನು ಗುಣಿಸಿದ್ರೆ ಗುಣಲಬ್ಧ ಪ್ಲಸ್ ಅಂಕೆನೇ ಬರುತ್ತೆ ಅಥವಾ ಪ್ಲಸ್ ಪದನೇ ಬರುತ್ತೆ. ಎರಡನೇದು ಮೈನಸ್ ಅಂಕೆ ಅಥವಾ ಮೈನಸ್ ಪದ, ಎರಡು ಅಥವಾ ಹೆಚ್ಚು ಮೈನಸ್ ಪದಗಳನ್ನು ಗುಣಿಸಿದ್ರೆ, ಎರಡು ಮೈನಸ್ ಪದಗಳನ್ನು ಅಥವಾ ಮೈನಸ್ ಅಂಕೆಗಳನ್ನು ಗುಣಿಸಿದ್ರೆ ಉತ್ತರ ಪ್ಲಸ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಮೂರನೇದು ಪ್ಲಸ್ ಇಂಟು ಮೈನಸ್. ಪ್ಲಸ್ ಇಂಟು ಮೈನಸ್, ಒಂದು ಪ್ಲಸ್ ಅಂಕೆ ಅಥವಾ ಪದವನ್ನು ಇನ್ನೊಂದು ಮೈನಸ್ ಅಂಕೆ ಅಥವಾ ಪದಗಳೊಂದಿಗೆ ಗುಣಿಸಿದಾಗ ನಮಗೆ ಉತ್ತರ ಮೈನಸ್ ಬರುತ್ತೆ. ಉತ್ತರ ಏನು ಬರುತ್ತೆ? ಮೈನಸ್ ಬರುತ್ತೆ. ಗುಣಲಬ್ಧದಲ್ಲಿ ನಾವು ಮೈನಸ್ ಚಿಹ್ನೆಯನ್ನು ಹಾಕಬೇಕು. ಹಾಗೆಯೇ ಮೈನಸ್ ಇಂಟು ಪ್ಲಸ್, ಒಂದು ಮೈನಸ್ ಚಿಹ್ನೆಯ ಪದ ಅಥವಾ ಅಂಕೆಯನ್ನು ಪ್ಲಸ್ ಚಿಹ್ನೆಯ ಪದ ಅಥವಾ ಅಂಕೆಯೊಂದಿಗೆ ಗುಣಿಸಿದರೆ ಅದರ ಗುಣಲಬ್ಧ ಮೈನಸ್ ಬರುತ್ತೆ. ಗುಣಲಬ್ಧ ಏನು ಬರುತ್ತೆ? ಮೈನಸ್ ಬರುತ್ತೆ. ಈ ರೀತಿ ನಾವು ಚಿಹ್ನೆಗಳ ಗುಣಾಕಾರನೂ ಅಷ್ಟೇ ಇಂಪಾರ್ಟೆಂಟು. ಅದೇ ರೀತಿ ಗಣಿತದ ಮೂಲ ಕ್ರಿಯೆಗಳು ಅಷ್ಟೇ ಇಂಪಾರ್ಟೆಂಟು. ಈಗ ಚಿಹ್ನೆಗಳ ಗುಣಾಕಾರ ನೋಡಿ, ಇದನ್ನು ಭಾಳ ಸ್ಪಷ್ಟವಾಗಿ ಗೊತ್ತಿರಬೇಕು ನೀವು. ಇವೆಲ್ಲ ಬೇಸಿಕ್ ತಳಹದಿ, ನೀವು ಗಣಿತದ ತಳಹದಿ ಇವೆಲ್ಲ ಗೊತ್ತಿದ್ದರೆ ನೀವು ಯಾವ ಲೆಕ್ಕ ಬೇಕಾದ್ರೂ ಮಾಡ್ಬೋದು. ಭಾಳ ಸುಲಭ ಗಣಿತ. ಯಾವಾಗ ಅರ್ಥ ಮಾಡ್ಕೊಳ್ತೀರಾ ಆವಾಗ ಎಲ್ಲ ವಿಷಯಗಳಿಗಿಂತ ಯಾವ ವಿಷಯ ಸುಲಭ? ಗಣಿತ ವಿಷಯ ಸುಲಭ. ಒಂದು ವೇಳೆ ನೀವು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಎಲ್ಲ ವಿಷಯಗಳಿಗಿಂತ ಅತ್ಯಂತ ಕಷ್ಟವಾದಂತಹ ಸಬ್ಜೆಕ್ಟ್ ಯಾವುದು? ಗಣಿತ. ಯಾವಾಗ? ಅರ್ಥ ಆಗದೇ ಇದ್ದಾಗ. ಅರ್ಥ ಆದರೆ ಗಣಿತನೇ ಸುಲಭ. ಸಾಮಾನ್ಯವಾಗಿ ಯಾವ ಸಬ್ಜೆಕ್ಟ್ ಕಷ್ಟ ಅಂದರೆ ಗಣಿತ ಅಂತಾರೆ, ಸುಳ್ಳದು. ಗಣಿತನೇ ಸುಲಭ ಯಾವಾಗ? ಅರ್ಥ ಆದಾಗ. ಆದ್ದರಿಂದ ಈ ಚಿಹ್ನೆಗಳ ಗುಣಾಕಾರ ಗೊತ್ತಿತ್ತು ಅಂದರೆ ಪ್ರತಿ ಹಂತದಲ್ಲೂ ಯಾವುದೇ ಲೆಕ್ಕ ತೊಗೊಂಡ್ರೆ ಇದು ಭಾಳ 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 ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಹಾಗಾಗಿ ಸರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಈ ರೀತಿ ಸಾಕಿದೆ. ಇದನ್ನು ಬರ್ಕೊಡಿ, ಆಮೇಲೆ ಹಾಗೆಯೇ ತಿಳ್ಕೊಂಡಿದ್ದೀವಿ. ಈಗ ಸಂಖ್ಯೆಗಳೊಂದಿಗೆ ಆಟ ನಿಮ್ಮ ಅಧ್ಯಾಯಕ್ಕೆ ಬರೋಣ. ಈ ಅಧ್ಯಾಯದಲ್ಲಿ ಮತ್ತೆ ಪುನಃ ಏನು ಪುನರಾವರ್ತನೆ ಹೇಳುತ್ತೆ ಅಂದರೆ, ನೀವು ಆಲ್ರೆಡಿ 6ನೇ ಕ್ಲಾಸಿಂದ 6, 7 ಎರಡು ತರಗತಿಗಳಲ್ಲಿ 6 ಮತ್ತು 7 ಈ 2 ತರಗತಿಗಳಲ್ಲಿ ನೀವು ಸ್ವಾಭಾವಿಕ ಸಂಖ್ಯೆಗಳನ್ನು ತಿಳ್ಕೊಂಡಿದ್ದೀರಾ. ಅದೇ ರೀತಿ ಪೂರ್ಣ ಸಂಖ್ಯೆಗಳು ಯಾವುವು ಅಂತ ತಿಳ್ಕೊಂಡಿದ್ದೀರಾ. ಅದೇ ರೀತಿ ಪೂರ್ಣಾಂಕಗಳನ್ನು ತಿಳ್ಕೊಂಡಿದ್ದೀರಾ. ಹಾಗೆಯೇ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಮತ್ತು ವಾಸ್ತವ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವನ್ನೆಲ್ಲ ನಾನು ನಿಮಗೆ ಒಂದು ಸರಿ ಪುನರಾವರ್ತನೆ ಮಾಡಿ ಇದನ್ನು ಮಾಡ್ತೇನೆ, ಈ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೇನೆ. ನೀವು 6 ಮತ್ತು 7ನೇ ತರಗತಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಮತ್ತು ವಾಸ್ತವ ಸಂಖ್ಯೆಗಳು ಇವುಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರ.
ಅದೇ ರೀತಿ 7ನೇ ತರಗತಿ ಮತ್ತು 6ನೇ ತರಗತಿಯಲ್ಲಿ ನೀವು ಸಂಖ್ಯೆಗಳ ಅಪವರ್ತನ ಮತ್ತು ಅಪವರ್ತ್ಯಗಳನ್ನು ಕಂಡುಹಿಡಿಯೋದನ್ನು ಕಲ್ತಿದ್ದೀರ. ಅಪವರ್ತನ ಮತ್ತು ಅಪವರ್ತ್ಯಗಳನ್ನು ಕಂಡುಹಿಡಿಯೋದನ್ನು ಸಹ ಹಿಂದಿನ ತರಗತಿಯಲ್ಲಿ ಕಂಡುಹಿಡಿದಿದ್ದೀರಾ. ಇಷ್ಟು ನೀವು ಈಗ ಈ ಪಾಠಕ್ಕೆ ಬರೋಣ. ಈ ಪಾಠದಲ್ಲಿ ಮೊದಲನೇದು ನೀವೇನು ತಿಳ್ಕೊಳ್ಬೇಕು ಅಂದರೆ ಸಂಖ್ಯೆಗಳ ವಿಸ್ತೃತ ರೂಪ. ಸಂಖ್ಯೆಗಳ ವಿಸ್ತೃತ ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ. ನೋಡಿ, ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಉಪಘಟಕ, ಮೊದಲನೇ ಅಧ್ಯಾಯ ಅಥವಾ ಘಟಕ ಸಂಖ್ಯೆಗಳೊಂದಿಗೆ ಆಟ. ಇದರಲ್ಲಿ ಉಪಘಟಕ ಸಂಖ್ಯೆಗಳ ವಿಸ್ತೃತ ರೂಪ ಅಂತ ಹೇಳಿ. ಈಗ ಇದರಲ್ಲಿ ವಿಸ್ತೃತ ರೂಪ ಅಂದರೆ ಸಂಖ್ಯೆಗಳನ್ನು ಬಿಡಿಸಿ ಬರೆಯುವಂಥದ್ದು. ಸಂಖ್ಯೆಗಳನ್ನು ಏನು ಮಾಡೋದು? ಬಿಡಿಸಿ ಬಿಡಿಸಿ ಬಿಡಿ ಬಿಡಿಯಾಗಿ ಬರೆಯೋದು. ಸುಲಭ ಇರುತ್ತೆ, ಕಷ್ಟ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಈಗ 52 ಅನ್ನೋದನ್ನ ಏನಂತ ಬರಿತೀವಿ? 50 + 2 ಅಂತ ಬರಿಬೋದು ತಾನೆ. ನೋಡಿ, ಇಲ್ಲಿ ಪ್ಲಸ್ ಚಿಹ್ನೆ ಬಂತು. ಪ್ಲಸ್ ಚಿಹ್ನೆ ಬಂದ ತಕ್ಷಣ ಪ್ಲಸ್ ಚಿಹ್ನೆ ಏನು ಹೇಳುತ್ತೆ? 2 ಕೂಡಿ ಅನ್ನತ್ತೆ. 2 ಅಂದರೆ 50 ಮತ್ತು 2 ಕೂಡಿ ಅನ್ನತ್ತ ಹೇಳುತ್ತೆ. ನಾವೀಗ ಸಂಕಲನ ಅಂತ ಬರೆಯೋದೇ ಬೇಡ. ಯಾಕೆ ಬರಿಬಾರ್ದು ಹೇಳ್ರಿ? ಅಲ್ಲಿ ಆ ಪ್ಲಸ್ ಚಿಹ್ನೆನೇ ನಮಗೆ ಹೇಳುತ್ತೆ. ಅದರಿಂದ ಅದೇ ಚಿಹ್ನೆಗಳ ಪರಿಚಯ ಭಾಳ ಇಂಪಾರ್ಟೆಂಟು. ಚಿಹ್ನೆಗಳ ಪರಿಚಯ ಭಾಳ ಇಂಪಾರ್ಟೆಂಟ್. ಪ್ಲಸ್ 50 + 2, 50 + 2 ಕೂಡಿದ್ರೆ 52. 52ನ್ನು 50 + 2 ಅಂತ ಬರೀಬೋದು. ಅದೇ ರೀತಿ ಎಷ್ಟು ಬೇಕಾದ್ರೂ ಯಾವ ಬೇಕಾದ್ರೂ ಬರೀಬೋದು. ನೀವು 63 ಅಂತ ಬರೀತೀರ, ಅದೇನಾಗುತ್ತೆ? 60 + 3 ಅಂತ ಬರ್ಕೊಳ್ತೀರ. ಕರೆಕ್ಟಾ? ಹೀಗೆ ಇದು ಸುಲಭ ನೋಡಿ. ಸರಿ, ಇದನ್ನೇ ನಾವು ಮತ್ತೆ ಪುನಃ ಏನಂತ ಬರಿಬೋದು ಅಂದರೆ 50ನ್ನು 10 × 5 ಬರಿಬೋದು, + 2 × 1 ಅಂತ ಬರಿಬೋದು. ಕರೆಕ್ಟ್ ತಾನೆ? 10 15 50 + 2 ಅಂದರೆ 2. ಈ ರೀತಿಯೂ ಬರೀಬೋದು. ಇದೇ ವಿಸ್ತೃತ ರೂಪ. ಇದನ್ನೇ ಏನಂತ ಕರಿತೇವೆ? ವಿಸ್ತೃತ ರೂಪ ಅಂತ ಹೇಳಿ ಕರಿತೇವೆ. ಹಾಗೆ ಇದನ್ನೇ ಎ ಮತ್ತು ಬಿಗಳಲ್ಲಿ ಬರಿಬೋದು. ಎ ಮತ್ತು ಬಿಗಳನ್ನು ತಗೊಂಡ್ರೆ 10 × a + 2 ಅಥವಾ ಬಿ, 10 × a + ಬಿ ರೂಪದಲ್ಲೂ ಬರೀಬಹುದು. ಹಾಗೆ ಬಿ × ಎ ಬಿ ರೂಪದಲ್ಲಿ ತಗೊಂಡ್ರೆ ಬಿ × ಎ ಅನ್ನು 10 × ಬಿ + ಎ ಅಂತ ಹೇಳಿ ಈ ರೀತಿಯೂ ಬರೀಬೋದು. ನೋಡಿ, ಈಗ ವಿಸ್ತೃತ ರೂಪ ಗೊತ್ತಾಯ್ತಲ್ಲ. ಇಷ್ಟ ಇದೆ, ಮತ್ತೇನೇನು ಕಷ್ಟ ಇಲ್ಲ. ಈಗ 3 ಅಂಕೆ ತೊಗೊಳ್ಳೋಣ. ಬೇಕಾದ್ರೆ ಯಾವ್ದು ತೊಗೊಳ್ಳೋಣ? 3 ಅಂಕೆ ತೊಗೊಳ್ಳೋಣ. ಇದು 2 ಅಂಕೆ. ನೋಡಿ, 1 ಅಂಕೆ ಇದ್ದರೆ ಈ ಉದಾಹರಣೆಗೆ 1, 2 × 1 52. 2 ಅಂಕೆ ತೊಗೊಂಡಿದ್ದೀವಿ. 50 × 10 × ಇದನ್ನು 50 + 2, 50 × 10 × 5 + 2 × 1. 3 ಅಂಕೆ ತಗೊಳ್ಳೋದು. ಇದು 1 ಅಂಕೆ, ಇದು 2 ಅಂಕೆ, 3 ಅಂಕೆ ತಗೊಳ್ಳೋದು. 351. ನೋಡಿ, 3 ಅಂಕೆ ಒಂದು ಸಂಖ್ಯೆ ತೊಗೊಂಡಿದ್ದೀವಿ. 3 ಅಂಕೆಯ ಒಂದು ಸಂಖ್ಯೆಯನ್ನು ತೊಗೊಂಡಿದ್ದೀವಿ. ಇದು 3 ನೋಡಿ 300 + 50 + 1 ಈ ರೀತಿ ಬರೀಬರ್ತಾನೆ. 300 + 50 + 1 ಅಂತ ಬರ್ತೀವಿ. ಇದನ್ನೇ ಏನು ಬರಿಬೋದು? ನೋಡಿ, 100 × 3 300 + 10 × 5 + 1 × 1. ಈ ರೀತಿ ಎಷ್ಟು ಅಂಕೆಗಳನ್ನು ಬೇಕಾದರೂ ಏನು ಮಾಡ್ಬೋದು? ಬರಿಬೋದು. ಅರ್ಥ ಆಯ್ತಾ ಹೇಳಿದ್ದು? ಈಗ ಇಲ್ಲಿ ನಿಮಗೆ ಅಭ್ಯಾಸದಲ್ಲಿ ಭಾಳಷ್ಟು ಲೆಕ್ಕಗಳಿದಾವೆ, ಅದನ್ನು ನೀವು ಮಾಡಬೇಕಾಗತ್ತೆ. ಇದನ್ನೇ ಉಲ್ಟನೂ ಕೊಡ್ಬೋದು. ಉದಾಹರಣೆಗೆ 10 × 6 + 2 ಕೊಟ್ಟಿರುತ್ತೆ. ಏನೇನು ಬರೀತೀವಿ? 10 60 + 2 62 ಅಂತಲೂ ಬರೀಬೋದು. ಹೀಗೆ ಇದೇ ರೀತಿ ಹಲವಾರು
ಲೆಕ್ಕಗಳನ್ನು ನೋಡಿ ಎಷ್ಟು ಸುಲಭ ಇದೆ ವಿಸ್ಕೃತ ರೂಪ ಅಂತೇಳಿ. ಈಗ 4 ಅಂಕೆ ಬೇಕಾದ್ರೂ ತಗೊಳ್ಳೋಣ. 4533 ಅಂಕೆ. ಇದನ್ನೇನು ಬರಿಬೋದು? 4000 ಪ್ಲಸ್ 500 ಪ್ಲಸ್ 30 ಪ್ಲಸ್ 3 ಬರಿಬೋದು ತಾನೆ. ಇದನ್ನೇ 1000 ಇಂಟು 4 ಪ್ಲಸ್ 5 ಇಂಟು 100 ಪ್ಲಸ್ 3 ಇಂಟು 10 ಪ್ಲಸ್ 3 ಇಂಟು 1 ಈ ರೀತಿ ಬರಿಬೋದು. ಸೊ ನೀವೀಗ ಇವನು ಬರ್ಕೊಳ್ಬೇಕು. ಬರ್ಕೊಂಡು ಅಭ್ಯಾಸದಲ್ಲಿರೋ ಲೆಕ್ಕಗಳನ್ನು ಮಾಡಬೇಕು. ಈಗ ಅದಕ್ಕಿಂತ ಮೊದಲು ನಿಮಗೆ ಅರ್ಥ ಆಯ್ತಾ ಅನ್ನೋದು ನಿಮಗೆ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಈಗ? ಸರಿ ನೋಡಿ, ಬರ್ಕೊಳ್ಳಿ. ಯಾರು ಅರ್ಥ ಆಗ್ತಿದ್ರೆ ಕೇಳಿ, ಭಾಳ ಸುಲಭ ಇದೆ. 50 ಪ್ಲಸ್ 2 ಬರೀಬೋದು. 52 ಅದನ್ನೇ 10 ಇಂಟು 5 ಇಂಟು 2 ಇಂಟು 1 ಈ ರೀತಿ ಬರೆಯೋದನ್ನು ವಿಸ್ಕೃತ ರೂಪ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ವಿಸ್ಕೃತ ರೂಪ ಅಂತ ಹೇಳಿ ಕರಿತೇವೆ. ಇದನ್ನು ಬರ್ಕೊಳ್ಳಿ. ಬರ್ಕೊಂಡು ಅಭ್ಯಾಸದ ಲೆಕ್ಕಗಳನ್ನು ನೀವು ಏನು ಮಾಡಬೇಕು? ಮಾಡಬೇಕು. ಈಗ 3 ಅಂಕಿ ಬರ್ಕೊಂಡ್ರಾ? ಸರಿ, ಅಳಿಸ್ತೀನಿ. 2ನೇ ಉಪಘಟಕ ಹೋಗೋಣ. 1ನೇ ಉಪಘಟಕ ವಿಸ್ಕೃತ ರೂಪದಲ್ಲಿ ಬರೆಯೋದು. ಎರಡನೇ ಉಪಘಟಕ 3 ಅಂಕಿ ಸಂಖ್ಯೆಯ ಅಂಕೆಗಳನ್ನು ವಿರುದ್ಧ ಕ್ರಮದಲ್ಲಿ ಬರೆಯುವುದು. 3 ಅಂಕಿ ಸಂಖ್ಯೆಯ ಅಂಕೆಗಳನ್ನು ನೋಡಿ, 3 ಅಂಕೆಗಳಿರ್ತವೆ. ಅಂಥ ಸಂಖ್ಯೆಯನ್ನು ವಿರುದ್ಧವಾಗಿ ಬರೆಯುವುದು. 3 ಅಂಕೆ ಇರುವಂಥ ಒಂದು ಸಂಖ್ಯೆ ನೀವೇ ಹೇಳ್ತೀವಿ. ನಾನೊಂದು ಉದಾಹರಣೆ ಹೇಳ್ತೀನಿ. ನಾನೇನು ಹೇಳ್ತೀನಿ ಅಂದರೆ 634 ಇದು ಒಂದು 3 ಅಂಕೆ ಸಂಖ್ಯೆ. 634 ಕರೆಕ್ಟಾ? ಇದನ್ನು ವಿರುದ್ಧವಾಗಿ ಬರೆಯೋದು. ಇದನ್ನೇನಾಗಿ ಬರೆಯೋದು? ವಿರುದ್ಧವಾಗಿ ಬರೆಯುವುದು. ವಿರುದ್ಧವಾಗಿ ಬರೆದ್ರೆ ಏನಾಗುತ್ತೆ? 436 ಆಗುತ್ತೆ. 436 ಅರ್ಥ ಆಯ್ತಾ? 634 ಇದನ್ನು ವಿರುದ್ಧವಾಗಿ ಬರೆದಿದ್ದೀನಿ. ಈಗ ಕಳೆಯೋಣ. 634ರಲ್ಲಿ 436 ಕಳೆಯೋಣ. ಈಗ 14ರಲ್ಲಿ 6 ಹೋದರೆ 8, 12ರಲ್ಲಿ 3 ಹೋದರೆ 9, ಇಲ್ಲಿ 5 ಉಳಿತು. 5ರಲ್ಲಿ 4 ಹೋದರೆ 1. ಅರ್ಥ ಆಯ್ತಾ? ಈಗ ಈ ರೀತಿ ನಾವು ಇದನ್ನೇ ವಿರುದ್ಧವಾಗಿ ಬರೆಯೋದು ಅಂತ ಹೇಳಿ ನಾವು ಕರಿತೇವೆ. ಇನ್ನೊಂದು ಅಂಕೆ ತಗೊಳ್ಳೋಣ. 349. ಇದು ಅರ್ಥ ಆಯ್ತು? ಸುಲಭ ಇಷ್ಟೇ. 349 ಇದನ್ನು ವಿರುದ್ಧವಾಗಿ ಬರೀರಿ. ಹೇಳಿ, ಎಷ್ಟು ಸುಲಭ ನೋಡಿ. ಹೌದಾ? 943 ಆಯಿತಾ? ಈಗ 1ರಿಂದ 1 ಕಳೆಯೋಣ. 943ರಲ್ಲಿ 349 ಕಳೆಯೋಣ. 13ರಲ್ಲಿ 9 ಹೋದರೆ 4. ಈಗ 9 4. ನೆಕ್ಸ್ಟು ಇಲ್ಲಿ 3. 13ರಲ್ಲಿ 4 ಹೋದರೆ 9. ಇಲ್ಲಿ 8 ಉಳಿತು. 8ರಲ್ಲಿ 3 ಕಳೆದ್ರೆ 5. 594 ಉಳಿತು. ಈ 594ನ್ನು ನಾವು 99ರಿಂದ ಭಾಗಿಸೋಣ. ಎಷ್ಟರಿಂದ ಭಾಗಿಸ್ಬೇಕು? 99ರಿಂದ ಭಾಗಿಸೋಣ. ಈಗ 6ಲಿ 654, 954, 5, 59, 0 0
ಶೇಷ 0 ಬಂತು, 6 ಭಾಗಾಂಕ ಬಂತು. ಇದು ವಿರುದ್ಧವಾಗಿ ಬರೆಯುವಂಥದ್ದು. ಇದನ್ನೇನಂತ ಕರಿತೀವಿ? ವಿರುದ್ಧವಾಗಿ ಬರೆಯುವಂಥದ್ದು. ನೆಕ್ಸ್ಟ್, ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು. ಅಂಕಿಗಳ ಮೂರನೇ ಉಪಘಟಕ. ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು. ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು. ಈಗ ನೋಡಿ, ಒಂದು ಲೆಕ್ಕ 31 M 100 M 3 ಉತ್ತರ 501 ಬರಬೇಕು. 501 ಬರಬೇಕು. ಹಾಗಾದರೆ ಎಂ ಬೆಲೆ ಎಷ್ಟು ಅಂತ ಕಂಡುಹಿಡಿಯಬೇಕು. ಎಂ ಬೆಲೆ ಎಷ್ಟು ಅಂತ ಇಲ್ಲಿ ಕರೀಬೇಕು. ನೋಡಿ, ಈಗ ಇಲ್ಲಿ 1 ಬರಬೇಕು, ಕೂಡಬೇಕು. ಇಲ್ಲಿ 3 ಇದೆ, ಕೂಡಿದ್ರೆ ಎಷ್ಟು 1 ಬರ್ಬೇಕಾದ್ರೆ ಇಲ್ಲಿ ಎಷ್ಟು ಹಾಕಿ ಕೂಡಬೇಕು ಅಂತ. ಉದಾಹರಣೆಗೆ ನೋಡಿ, 7 ಹಾಕಿದ್ರೆ 7 3 10, 0 ಬಂತು. 6 ಹಾಕಿದ್ರೆ 6 3 9, 5 ಹಾಕಿದ್ರೆ 5 3 8. ಅದೇ 8 ಹಾಕೋಣ, 8 3 11, 1 ದಶಕ, 1 1 2, ಇಲ್ಲಿ ಪುನಃ 8 ಹಾಕೋಣ. 8 3 11, 1 2 10, 3 1 4 1 5. ಹಾಗಾದರೆ ಎಂ ಬೆಲೆ ಎಷ್ಟಾಗುತ್ತೆ? 8. ಎಂ ಬೆಲೆ ಎಷ್ಟಾಗುತ್ತೆ? 8 ಅಂತ ತಿಳ್ಬೋದು. ಅರ್ಥ ಆಯ್ತಾ? ಈಗ ಈ ರೀತಿ ನಾವು ಇದು ಏನು, ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು. ನೆಕ್ಸ್ಟು 4ನೇ ಉಪಘಟಕ. 4ನೇ ಉಪಘಟಕ ಬಾಧ್ಯತೆಯ ಪರೀಕ್ಷೆಗಳು. ಬಾಧ್ಯತೆಯ ಪರೀಕ್ಷೆಗಳು ಇದು ಅಷ್ಟೇ. ನೋಡಿ, ತಿಳ್ಕೊಂಡ್ರೆ ಭಾಳ ಸುಲಭ ಇದೆ. ಈಗ ಹೇಳ್ತೇನೆ. ಅಂದರೆ ಬಾಧ್ಯತೆಯ ಪರೀಕ್ಷೆಗಳು ಅಂದರೆ, ಈಗ ಉದಾಹರಣೆಗೆ ಒಂದು ಅಂಕೆ ತಗೊಂಡೆ 5. 5ರಿಂದ ಭಾಗವಾಗುವ ಸಂಖ್ಯೆಗಳು ಯಾವುವು ಅಂತ. 5ರಿಂದ ಭಾಗವಾಗುವ ಸಂಖ್ಯೆಗಳು ಯಾವುವು ಅಂತ ನೋಡಿ. 5ರ ಬಾಧ್ಯತೆಗಳು. 5ರಿಂದ ಬಾಧ್ಯತೆ. 5ರಿಂದ ಬಾಧ್ಯತೆ. ಈಗ ನಾನು 5 ಅಂತ ತಗೊಂಡೆ ಒಂದು ಅಂಕೆ. 5ರಿಂದ ಭಾಗ ಆಗೋಂಥ ಸಂಖ್ಯೆಗಳು ಯಾವುವು ಅಂತ ಹೇಳಿ. 5ರಿಂದ ಭಾಗ ಆಗುವಂಥ ಸಂಖ್ಯೆಗಳು, 5ರಿಂದ ಬಾಧ್ಯತೆ ಅಂದರೆ 5ರಿಂದ ಭಾಗ ಆಗುವಂತಹ ಸಂಖ್ಯೆಗಳು. 5ರಿಂದ ಭಾಗ ಆಗುವಂಥವು 5, 10, 15, 20, 25, 30 ಎಕ್ಸೆಟ್ರಾ. ಕರೆಕ್ಟಾ? ಇವೆಲ್ಲ 5ರಿಂದ ಭಾಗ ಆಗುವಂಥವು. ಅಂದರೆ ಕೊನೆ ಸಂಖ್ಯೆ 0 ಮತ್ತು 5 ಇದ್ದರೆ, ಕೊನೆಯ ಅಂಕೆ 0 ಮತ್ತು 5 ಇದ್ದರೆ, ಅರ್ಥ ಆಯ್ತಾ ಹೇಳಿದ್ದು? ಇವು ಕೊನೆ ಸಂಖ್ಯೆ 5 ಮತ್ತು 0 ಮತ್ತು 5 ಇದ್ದರೆ ಅವು 5ರಿಂದ ಭಾಗ ಆಗ್ತವೆ.
5ರಿಂದ ಭಾಗ ಆಗುತ್ತವೆ ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರ. ಅದೇ ರೀತಿ ಎಲ್ಲವನ್ನೂ ಮಾಡ್ಬೋದು. ಈಗ ನೋಡಿ, ಇನ್ನೊಂದು ತಗೊಳ್ಳೋಣ. 10ರಿಂದ ಬಾಧ್ಯತೆ. 10ರಿಂದ ಬಾಧ್ಯತೆ. 10ರಿಂದ ಬಾಧ್ಯತೆ ಅಂದರೆ ಏನು? 10ರಿಂದ ಭಾಗ ಅಂತಾರೆ. 10, 20, 30, 40, 50 ಇತ್ಯಾದಿ. ಕರೆಕ್ಟಾ? ಅಂದರೆ ಕೊನೆಯ ಸಂಖ್ಯೆ 0 ಇದ್ದರೆ ಅದು ಅವೆಲ್ಲವೂ ಸಹ ಏನಾಗ್ತವೆ? 10ರಿಂದ ಭಾಗ ಆಗ್ತವೆ. ಈ ರೀತಿ. ಹಾಗೆ ನಾಲ್ಕು ತಗೊಳ್ಳೋಣ. 4ರಿಂದ ಭಾಗ ಆಗತ್ತವು. 4, 8, 12, 16, 20 ಮತ್ತು ಪುನಃ 24 ಇತ್ಯಾದಿ. ನೋಡಿ, 4, 8, 2, 6 ಕೊನೆಯ ಸಂಖ್ಯೆ ಇವಿದ್ದರೆ 6 ಇದ್ದರೆ ಇವೇನಾಗ್ತವೆ? 4ರಿಂದ ಭಾಗ ಆಗ್ತವೆ. ಈ ರೀತಿ ನೀವು ಬೇರೆ ಬೇರೆ ಅಂಕೆಗಳನ್ನು ಸಹ ಏನು ಮಾಡ್ಬೋದು? ಈಗ 3ರಿಂದ ಬಾಧ್ಯತೆ, 2ರ ಬಾಧ್ಯತೆ, ಹೀಗೆ ಎಲ್ಲವನ್ನೂ ಸಹ ಏನು ಮಾಡ್ಬೋದು? ತಿಳ್ಕೊಳ್ಬೋದು. ನೀವು ಪರೀಕ್ಷೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಎಲ್ಲ ಲೆಕ್ಕಗಳನ್ನು ಸಹ ಏನು ಮಾಡ್ಬೋದು? ಸುಲಭ ಇದೆ ನೋಡಿ. ಇವತ್ತಿನ ಒಂದು ಏನು ಅಧ್ಯಾಯದಲ್ಲಿ ನಾವು ಪ್ರಥಮ ಅಧ್ಯಾಯ ಯಾವುದು? ಸಂಖ್ಯೆಗಳೊಂದಿಗೆ ಆಟವನ್ನು ಏನು ಮಾಡಿದ್ದೀವಿ, ಇದು ನಿಮಗೆ ಭಾಳ ಸುಲಭ ರೀತಿಯಲ್ಲಿ ಗೊತ್ತಾಗುತ್ತೆ.